ಈ 9 ದುರ್ಗೆಯರು ಮಾಡೋ ಸಮಯದಲ್ಲಿ ಒಂದೊಂದು ರಾಕ್ಷಸನ್ನು ಅವ್ನು ಸಾಯಿಸ್ತಾ ಬರ್ತಾಳೆ. ಸೊ ಒಂದೊಂದು ಅವತಾರದಲ್ಲಿ ಒಂದೊಂದು ರಾಕ್ಷಸ ಸಾಯಿಸಿದ ಸಮಯದಲ್ಲಿ ಅವಳಿಗೆ ಶಕ್ತಿ ನಿಶಕ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹೆಣ್ಣು ನವರಾತ್ರಿಯಲ್ಲಿ ಕುಂಕುಮಾರ್ಚನೆ ಮಾಡೋದು, ಅವಳಿಗೆ ಶಕ್ತಿ ತುಂಬ ಸ್ತೋತ್ರ ಪ್ರಿಯಾಂದೇವಿ, ದೇವಿ ಬಂದು ಸ್ತೋತ್ರ ಪ್ರಿಯ, ಶಿವ ಬಂದು ಸಾಕ್ಷಾತ್ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗಣೇಶ ಭಕ್ಷ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ಅಮ್ಮನವರು ಸ್ತೋತ್ರ ಪ್ರಿಯ, ಹಾಡು ಹೊಗಳ್ತಾ ಇರಬೇಕು, ಅವಳನ್ನ ಅಟ್ಟದ ಮೇಲೆ ಕೂಡಿಸ್ತಾ ಇರಬೇಕು. ಸೊ ಯಾರು ಎಲ್ಲ ಕಡೆಯಿಂದ ಅವಳನ್ನ ಎಷ್ಟು ಹಾಡು ಹೊಗಳ್ತಾರೋ ಅಷ್ಟು ವೈಶಿಷ್ಟ್ಯಪೂರ್ವಕವಾಗಿ ಅವಳೇನು ಮಾಡ್ತಾಳೆ, ವಿಜೃಂಭಿಸ್ತಾಳೆ. ವಿಜೃಂಭಿಸಿದಾಗ ಆ ಶಕ್ತಿ ಪೂರ್ತಿ ಬಂದಾಗ ಅಷ್ಟೋ ಶಕ್ತಿನ ಕೊನೆ ದಿವಸ ವಿಜಯದಶಮಿ ಕೊಡ್ತಾಳೆ, ದಾರೆ ಹೇಳ್ತಾರೆ ಅಂತ. ಸೊ ಜಗತ್ತಲ್ಲಿ 4 ಮಾಸಗಳ ಶ್ರೇಷ್ಠ. ಈ 4 ಮಾಸಗಳ ಶ್ರೇಷ್ಠ ಅಂದರೆ ಏನು, 12 ಮಾಸ ಇದ್ದರೂ 4 ಶ್ರೇಷ್ಠ. ಅದರಲ್ಲಿ ಫಸ್ಟ್ ಮಾಸ ಇರ್ತಾರೆ ಶ್ರಾವಣ ಕಾ ಮಹಿನ. ಸೊ ಶ್ರಾವಣ ಮಾಸ ಅಂದರೆ ಶ್ರಾವಣ ಕಾ ಮಹಿನ ಪರಮೇಶ್ವರ ಬರ್ತಾರೆ, ಬಂಬಂ ಬೋಲೆನಾಥ್ ಅಂತ. ಅದಾದಮೇಲೆ ಭಾದ್ರಪದ ಮಾಸ, ಭಾದ್ರಪದ ಮಾಸ ಗೌರಿ ಗಣೇಶ ಇಬ್ಬರು ಅಂದರೆ ಅಲ್ಲಿ ಇರ್ತಕ್ಕಂಥ ಗಣಪತಿ ಬರ್ತಾನೆ. ಆಮೇಲೆ ಆಶ್ವೀಜ ಮಾಸ ಸಾಕ್ಷಾತ್ ಜಗನ್ಮಾತೆ ನವರಾತ್ರಿಲಿ ಬರ್ತಾಳೆ. ಕಾರ್ತಿಕ್ ಮಾಸ ಸುಬ್ಬಣ್ಣ ಬರ್ತಾನೆ. ಸೊ ಫ್ಯಾಮಿಲಿ ಎಂಟೈರ್ ಗಣಪತಿ ಸುಬ್ರಹ್ಮಣ್ಯ ಸಮೇತ ಪಾರ್ವತಿ ಪರಮೇಶ್ವರ ಬರೋದು ಈ 4 ಮಾಸದಲ್ಲೇ. ಇದೇ ಶ್ರೇಷ್ಠತೆ ಅಂತ. ಸೊ ಇದನ್ನು ಶ್ರಾವಣ ಮಾಸದ ಉತ್ತರಾಯಣ ಪುಣ್ಯಕಾಲ ಆದಮೇಲೆ ದಕ್ಷಿಣಾಯಣ. ಸೊ ದಕ್ಷಿಣಾಯಣ ಶ್ರೇಷ್ಠ. ದಕ್ಷಿಣಾಯಣ ಯಾರ್ದು, ಪರಮೇಶ್ವರಂದು. ಆದರೆ ಆಚರಣೆ ಎಲ್ಲ ಅವನಿಗೆ ವಿಷ್ಣುದೇ. ಉತ್ತರಾಯಣ ಎಲ್ಲ ಯಾರ್ದು, ವಿಷ್ಣುದು. ಆಚರಣೆ ಎಲ್ಲ ಶಿವಂದು. ಅದಕ್ಕೆ ಶಿವಶ್ಕ ಹೃದಯಂ ವಿಷ್ಣು, ವಿಷ್ಣುಶ್ಕ ಹೃದಯಂ ಶಿವ. ಇವನು ಪೂಜೆ ಮಾಡಿದ್ರೆ ಅವಳಿಗಿಷ್ಟ, ಅವನು ಪೂಜೆ ಮಾಡಿದ್ರೆ ಇವಳಿಗಿಷ್ಟ. ಹಾಗೆ ಅವಳು ಬಲಭಾಗದಲ್ಲಿ ಕಾಲಿನ ಮೇಲೆ ಇಟ್ಕೊಂಡಾಗ, ಎಡಭಾಗ ಕಾಲು ಕೆಳಗಿಟ್ಟಾಗ, ನವರಾತ್ರಿಯಲ್ಲಿ ಯಾವತ್ತೂ ಅಮ್ಮನವ್ರು ಏನು ಮಾಡ್ತಾಳೆ, ಎಡಗಾಲು ಕೆಳಗಿಟ್ಟಿರ್ತಾಳೆ. ಅವಳು ಅಕಸ್ಮಾತ್ ಅಭಯವನ್ನು ಕೊಟ್ಟಾಗ ಬಲಗಾಲು ಕೆಳಗಿಡ್ತಾಳೆ, ಎಡಗಾಲು ಮೇಲಿಟ್ಟಿರ್ತಾಳೆ. ಸೊ ಬಲಭಾಗ ಫುಲ್ಲು ಶಿವನಂಶ, ಎಡಭಾಗ ಪೂರ್ತಿ ವಿಷ್ಣು ಅಂಶ. ಅದಕ್ಕೆ ಹೂ ಬಿದ್ದರೆ ಬಲಗಡೆ ಬಿದ್ದರೆ ಒಳ್ಳೇದ, ಕೆಟ್ಟದ್ದು ಕೆಳಗಡೆ ಬಿದ್ದರೆ ಒಳ್ಳೇದ ಅಂತ ಹಂಗೆ ಅನ್ಕೋಬಾರ್ದು. ಸೊ ನವದುರ್ಗೆಯರನ್ನ 8 ಕೈ ಅವಳಿಗಿರೋದು, ಎಕ್ಸ್ಟ್ರಾ ಏನೂ ಇರಲ್ಲ. ಅವಳಿಗೆ ಗಿಣಿ ಇರುತ್ತೆ. ದುರ್ಗೆಯರಿಗೆ ಗಿಣಿ ಇರಲೇಬೇಕು. ಮಹಿಷಾಸುರ ಮರ್ಧಿನಿ ಆಗಿದ್ದರಿಂದ ಮಹಿಷ ಕೆಳಗಡೆ ತಲೆ ಕೋಣಂದು ಹಾಕಲೇಬೇಕು. ಸಿಂಹ ಜೊತೇಲಿ ಇರಲೇ ಇರುತ್ತೆ, ಕೂತ್ಕೊಳ್ಳಲ್ಲ ಅವಳು. ದುರ್ಗೆ ಯಾವತ್ತೂ ನಿಂತಿರ್ತಾಳೆ. ಸೊ 9 ದಿವಸವೂ ನವದುರ್ಗೆ